ಎಲ್ಲ ಆಸ್ತಿಕ ಬಾಂಧವರಿಗೆ ನಮಸ್ಕಾರ. ತಾವೆಲ್ಲರೂ ಅಧಿಕ ಮಾಸದಲ್ಲಿ ಅನೇಕ ಯಜ್ಞ, ಪಾರಾಯಣ, ಅನ್ನದಾನ ಇತ್ಯಾದಿ ಸತ್ಕಾರ್ಯಗಳಲ್ಲಿ ಭಾಗವಹಿಸಿ ಪುಣ್ಯವನ್ನು ಗಳಿಸ್ತಾ ಇದ್ದೀರಿ. ತಮಗೆ ಇನ್ನೊಂದು ಅವಕಾಶವನ್ನು ತಿಳಿಸುವುದಕ್ಕಾಗಿ ಈ ಒಂದು ಸಣ್ಣ ಪುಟ್ಟ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸಮಸ್ತ ಪಿಂಪ್ರಿ ಚಿಂಚವಾಡ ಮತ್ತು ಪುಣೆಯಲ್ಲಿರುವ ಎಲ್ಲ ಭಕ್ತಾದಿಗಳು ಭಾಗವಹಿಸುವುದಕ್ಕೆ ಈ ಸಣ್ಣ ಪುಟ್ಟ ವಿಡಿಯೋ. 24 ಮೇ 2026 ಬರುವ ಭಾನುವಾರ ಜ್ಞಾನಪ್ರಬೋಧಿನಿ ನವನಗರ ವಿದ್ಯಾಲಯ ನಿಗಡಿ ಇಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತದೆ. 33 ಕುಂಡಗಳಲ್ಲಿ ನರಸಿಂಹ ಮಂತ್ರ ಹೋಮ ಮತ್ತು ಪೌಮಾನ ಹೋಮ, 108 ಜನ ಪುರುಷರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಯಜ್ಞ ಮತ್ತು 15ನೇ ಅಧ್ಯಾಯ ಅಂದರೆ ಪುರುಷೋತ್ತಮ ಯೋಗ ಭಗವದ್ಗೀತೆಯ ಪಾರಾಯಣ, 106 ಜನ ಸುವಾಸಿನಿಯರಿಂದ ಭಜನಾ ಮಂಡಳಿಗಳಿಂದ ಭಜನೆ, ನರಸಿಂಹ ಸುಳಾದಿ, ದುರ್ಗಾ ಸುಳಾದಿ ಪಾರಾಯಣ ಈ ಎಲ್ಲ ಕಾರ್ಯಕ್ರಮ ಇರ್ತದೆ. ಅದಾದ ಮೇಲೆ ದಂಪತಿ ಪೂಜಾ, ದಂಪತಿ ಭೋಜನ, ಬ್ರಹ್ಮಚಾರಿಗಳಿಗೆ ಭೋಜನ, ವಿದ್ವಾಂಸರಿಗೆ, ಪುರೋಹಿತರಿಗೆ ಅವರಿಗೆ ಅನ್ನದಾನ ಮತ್ತು ಯಥಾಶಕ್ತಿ ತಾಂಬೂಲಾದಿ ಸಮರ್ಪಣಾ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ 7ರಿಂದ 10 ಗಂಟೆವರೆಗೂ ಪಾರಾಯಣ ಯಜ್ಞ ಮತ್ತು ಪೌಮಾನ ನರಸಿಂಹ ಮಂತ್ರ ಹೋಮದ ಕಾರ್ಯಕ್ರಮ. ಆಮೇಲೆ ಸ್ವಲ್ಪ ಫಲಹಾರ ಪಾನೀಯ, ಅದಾದ ಮೇಲೆ ದಂಪತಿ ಪೂಜಾ ಇರ್ತದೆ. 33 ದಂಪತಿಗಳಿಗೆ ಚೇರ್ ಮೇಲೆ ಸಾಲಾಗಿ ಕೂಡಿಸಿ ಎಲ್ಲರಿಗೂ ಮಧ್ಯದಲ್ಲಿ ಕೂಡಿಸಿ ನಾವೆಲ್ಲರೂ ಅವರ ಪ್ರದಕ್ಷಿಣೆ ನಮಸ್ಕಾರ ಮಾಡುವ, ಅವರಿಗೆ ಪೂಜಿಸುವ ಒಂದು ಕಾರ್ಯಕ್ರಮ ಇದೆ. ಯಥಾಶಕ್ತಿ ಕೆಲವರು 1, 3, 5, 10 ದಂಪತಿಗಳಿಗೆ ಪೂಜಿಸ್ಬೋದು. ಅನ್ನದಾನವೂ ಕೂಡ ತಾವು ಯಾರಿಗೆ ಎಷ್ಟು ಜನ ಮಾಡ್ತೀರಿ ಅದನ್ನು ತಿಳಿಸ್ಬೋದು. ಪ್ರವಚನ ಕಾರ್ಯಕ್ರಮ ಇರ್ತದೆ, ವಿದ್ವಾಂಸರ ಉಪನ್ಯಾಸ ಇರ್ತದೆ. ತಾವು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಶಕ್ತಿ ಇದ್ದಷ್ಟು ಅಲ್ಲಿ ಸಹಕರಿಸಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂಬುದಾಗಿ ವಿನಂತಿಸ್ತೇನೆ. ವಿಶೇಷವಾಗಿ ಅಂದರೆ ನನ್ನ ನಂಬರಿಗೆ ತಾವು ದಯಮಾಡಿ ಎಷ್ಟು ಜನ ಬರ್ತೀರಿ ಅನ್ನೋದನ್ನು ಪಾರಾಯಣಕ್ಕಾಗಲಿ, ಭಜನೆಗಾಗಲಿ ಮತ್ತು ತೀರ್ಥಪ್ರಸಾದಕ್ಕಾಗಲಿ ಎಷ್ಟು ಜನ ಬರ್ತೀರಿ ಎಂಬುದಾಗಿ ದಯಮಾಡಿ ಒಂದು ಸಣ್ಣ ಮೆಸೇಜ್ ಮಾಡಿ ನನಗೆ ಉಪಕಾರ ಮಾಡಬೇಕು. ಯಾಕಂದರೆ ವ್ಯವಸ್ಥಾಪಕರಿಗೆ, ಅಡುಗೆ ಮಾಡುವವರಿಗೆ ಅನುಕೂಲ ಆಗ್ತದೆ. ನನ್ನ ನಂಬರ್ ಇದೆ 9561154633. ಇನ್ನೊಂದು ನಂಬರ್ ಇದೆ 9663417525. ಈ ನಂಬರಿಗೆ ಒಂದು ಸಣ್ಣ ಪುಟ್ಟ ಮೆಸೇಜ್ ಮಾಡಿ ಇಷ್ಟು ಜನ ಬರ್ತೀವಿ ಆಚಾರ್ಯ, ಪಾರಾಯಣಕ್ಕೆ ಇಷ್ಟು ಜನ ಬರ್ತೀವಿ ಅಥವಾ ತೀರ್ಥಪ್ರಸಾದಕ್ಕೆ ಇಷ್ಟು ಜನ ಬರ್ತೀವಿ ಎಂಬುದಾಗಿ ತಾವು ತಿಳಿಸ್ಬೇಕು. ಇಲ್ಲಿ ಯಾರಿಗೆ ಯಾವ ನಿರ್ಬಂಧ ಇಲ್ಲ, ಆದರೂ ಒಂದು ಸಣ್ಣ ಪುಟ್ಟ ಸೇವಾ ಶುಲ್ಕಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದರ ಪಾಂಪ್ಲೆಂಟ್ ನೀವು ಆಲ್ರೆಡಿ ನೋಡಿರ್ತೀರಿ, ಅದು ಬೇಕಾದವರಿಗೆ ಮತ್ತೆ ಕಳಿಸ್ತೇವೆ. ಆದರೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಕಳಕಳಿಯ ವಿನಂತಿ. ಮತ್ತೇನಾದರೂ ಸಜೆಷನ್ ಇದ್ದರೆ ದಯಮಾಡಿ ನಮಗೆ ತಿಳಿಸ್ಬೇಕು. ವಿಷ್ಣು ಸಹಸ್ರನಾಮ ನಾವು ಕಳೆದ 5 ವರ್ಷಗಳ ಹಿಂದೆ ನಮ್ಮ ಗೋಶಾಲೆಯಲ್ಲಿ 108 ಜನ ಸೇರಿ 1000 ಬಾರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ದೆವು. ತಾವು ಭಾಗವಹಿಸಿರ್ತೀರಿ, ತಮಗೆ ಗೊತ್ತಿರ್ತದೆ. ಹಾಗೆ ಸಂಘೇ ಶಕ್ತಿ ಕಲುವಿಗೆ ಎಂಬುದಾಗಿ ಹೇಳಿದಂತೆ ಈಗ ಜಗತ್ತಿಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ, ತಮಗೆಲ್ಲ ಗೊತ್ತಿದೆ. ನ್ಯೂಸು ಬಂದರೆ ಸಾಕು, ಪೆಟ್ರೋಲ್ ದರ, ಬೇರೆ ಬೇರೆ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಆದ್ದರಿಂದ ಈ ಎಲ್ಲದರ ಇದರಲ್ಲಿ ನಮ್ಮ ಮನುಷ್ಯ ಪ್ರಯತ್ನದ ಜೊತೆಗೆ ದೈವಿ ಶಕ್ತಿಯು ಕೂಡ ಇದಕ್ಕೆ ಕೂಡಿದರೆ ವಿಶಿಷ್ಟವಾಗಿ ನಾವು ಅದರ ವಿರುದ್ಧ ಹೋರಾಡಲಿಕ್ಕೆ ಆಗ್ತದೆ. ಆದ್ದರಿಂದ ತಾವು ಅವಶ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ನಾನು ತಮಗೆ ವಿನಂತಿಸ್ತೇನೆ. ಹರಿವಾಯು ಗುರುಗಳ ಅನುಗ್ರಹದಿಂದ, ಕುಲಗುರುಗಳಾದ ಮಹಾಸ್ವಾಮಿಗಳಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಮತ್ತು ಎಲ್ಲ ಗುರುಗಳ ಅನುಗ್ರಹದಿಂದ, ನಮ್ಮ ಗುರುಗಳಾದ ಪೂಜ್ಯ ಮಾಹುಲಿ ಆಚಾರ್ಯರ ಕೃಪಾಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಇದಕ್ಕೆ ಅಪೇಕ್ಷಿತವಾಗಿದೆ. ತಾವು ಏನೇ ಸಜೆಷನ್ ಇದ್ದರೆ ನನಗೆ ದಯಮಾಡಿ ತಿಳಿಸಬೇಕು. ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಈ ಕಾರ್ಯಕ್ರಮದ 33 ಹೋಮಗಳಲ್ಲಿ ಈಗ 15-16 ಜನ ಭಾಗವಹಿಸಿದ್ದಾರೆ. ಯಾರು ಈ ವಿಡಿಯೋ ನೋಡ್ತೀರಿ ಅವರು ತಮ್ಮ ಫ್ರೆಂಡ್ಸು, ಬಂಧು ಬಾಂಧವರಿಗೆ ಕಳಿಸಿ ಹೆಚ್ಚಿನ ಜನಗಳು ಭಾಗವಹಿಸಲಿ ಎಂಬುದಾಗಿ ನಮ್ಮ ಪ್ರಯತ್ನ ಇದೆ. ನೀವೆಲ್ಲರೂ ಬಂದರೆ ನಮ್ಮ ಪ್ರಯತ್ನ ಸಫಲ ಆಗ್ತದೆ. ಬೇಗ ನನಗೆ ತಮ್ಮ ಹೆಸರು ಇತ್ಯಾದಿಗಳನ್ನು ಹೇಳಿದರೆ ನಮಗೆ ಮುಂದೆ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ದಯಮಾಡಿ ಎಲ್ಲರೂ ತಿಳಿಸಬೇಕು ಎಂಬುದಾಗಿ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣಮಸ್ತು.